ಮಟನ್, ಫಿಶ್, ಎಗ್, ಪ್ರಾನ್ಸ್. ಪ್ಯೂರ್ ವೆಜ್ ಇದ್ದಿತ್ತು. ಕೇರಳ ಫಿಶ್, ಇದು ಕೇರಳ ಸ್ಟೈಲ್ ಫಿಶ್ ಮಾಡಿದೀನಿ. ಆಮೇಲೆ ನೀವೇ ಹೇಳ್ತಾ ಅಂತ ಸೂಪರ್ ಆಗಿ ಮಾಡಿದ್ರ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನಲ್ಲಿ. ಸೊ ಇವತ್ತಿನ ಏನು ವ್ಲಾಗ್ ಅಂದರೆ ಕಿಚನಲ್ಲೇ ಕುಕ್ಕಿಂಗ್ ಮಾಡ್ತೀನಿ. ಸೊ ಇವತ್ತು ಸ್ಪೆಷಲ್ ಆಗಿ ನಮ್ಮ ಡ್ಯಾಡಿಗೆ ಒಂದು ಕುಕ್ಕಿಂಗ್ ಮಾಡಿಕೊಡೋಣ ಅಂತ. ಆ್ಯಂಡ್ ಇವತ್ತೇನೆಂದರೆ ಅವರೇ ಡಿಸೈಡ್ ಮಾಡ್ತಾರೆ ರೆಸಿಪಿ. ಸೊ ನಾನು ಚೀಟಿಯಲ್ಲಿ ಎಲ್ಲ ಥರದ್ದು ಬರೆದಿದ್ದೀನಿ, ತೋರಿಸ್ಬಿಡ್ತೀನಿ ಏನೇನು ಬರೆದಿದ್ದೀನಿ ಅಂತ. ಫಸ್ಟು ಎಗ್ ಅಂದರೆ ಎಗ್ಗಲ್ಲಿ ಏನಾದರೂ ರೆಸಿಪಿ ಅವ್ರು ಏನು ಕೇಳ್ತಾರೋ ಎಗ್ಗು, ಆಮೇಲೆ ಫಿಶ್ಶು ಆಯಿತಾ, ಪ್ರಾನ್ಸ್ ಎಲ್ಲ ಸೀ ಫುಡ್ ಎಲ್ಲ ಇಕ್ಕೊಬಿಟ್ಟಿದ್ದೀನಿ, ಚಿಕನ್ನು ಆಯಿತಾ, ಇನ್ನು ಆಮೇಲೆ ಐ ಥಿಂಕ್ ಮಟನ್. ಸೊ ಇಷ್ಟು ನೇಮ್ಸ್ ಬರೆದಿದ್ದೀನಿ: ಚಿಕನ್, ಮಟನ್, ಫಿಶ್, ಎಗ್, ಪ್ರಾನ್ಸ್. ಸೊ ಇದರಲ್ಲಿ ಅವ್ರು ಯಾವುದು ಒಂದು ಚೂಸ್ ಮಾಡ್ತಾರೋ ಅದನ್ನು ಕುಕ್ಕಿಂಗ್ ಮಾಡಿ ನಮ್ಮ ಡ್ಯಾಡಿಗೆ ಇವತ್ತು ಕೊಡೋರೆ. ನಮ್ಮ ಡ್ಯಾಡಿ ಯೂಶ್ವಲಿ ಅವ್ರು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಇಬ್ಬರು ಸೇರಿ ಅಡುಗೆ ಮಾಡಿರ್ತೀವಿ. ನಮ್ಮ ಡ್ಯಾಡಿಗೆ ನಾನು ಏನೂ ಮಾಡಿಕೊಟ್ಟಿಲ್ಲ ಅನ್ಸುತ್ತೆ. ಏನು ಪಾಪ ಏನಾದರೂ ಮಾಡಿಕೊಟ್ಟಿದ್ದೀನ? ಒಂದ್ಸರಿ ಚುರುಮುರಿ ಏನೋ ಮಾಡಿದ್ದಲ್ಲ. ಚುರುಮುರಿ ಇದ್ರದ್ದು ಏನದು ಮ್ಯಾಗಿದಿಂದ ಏನೋ. ಓ, ಅದು ರೀಲ್ಸ್. ಓಕೆ 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 ಮ್ಯಾಗಿ ಮಸಾಲ ಮ್ಯಾಗಿ ಬೇಲ್ ಮಾಡಿದ್ದೆ, ಅದು ಅಲ್ಲಿ ಮಾಡಿದ್ದು. ಸೊ ಇಲ್ಲಿ ಮಾಡಿಲ್ಲ. ಇವಾಗ ಇದರಲ್ಲಿ ನಾನು ಏನಂದರೆ ಚಿಕನ್, ಮಟನ್, ಫಿಶ್, ಎಗ್, ಪ್ರಾನ್ಸ್ ಎಲ್ಲ ಬರೆದಿದ್ದೀನಿ. ಇದರಲ್ಲಿ ನೀವು ಯಾವುದಾದ್ರು ಒಂದು ಚೂಸ್ ಮಾಡಿದ್ರೆ ಅದ್ರ ತಕ್ಕಂಗೆ ಒಂದು ರೆಸಿಪಿ ಮಾಡಿಕೊಡೋದು. ಫಿಶ್ಶಾ? ಸೊ ಫಿಶ್ ಚೂಸ್ ಮಾಡಿದ್ದಾರೆ ನಮ್ಮ ಡ್ಯಾಡಿ. ಇಷ್ಟನಾ ನಿಮಗೆ ಫಿಶ್ ಅಂದ್ರೆ ಮುಳ್ಳಿರಬಾರ್ದು ಅಂತ ಫಿಶ್ ಕೊಡು ಸಾಕು. ಓಕೆ, ಇವಾಗ ಆರ್ಡರ್ ಮಾಡಬೇಕು ಗೈಸ್ ನಾನು. ಓಕೆ, ನಮ್ಮ ಡ್ಯಾಡಿ ಈಗ ಫಿಶ್ ಮಾಡಿಕೊಡ್ತೀನಿ. ಸೊ ಇದು ಏನು ಫಿಶ್ ಮಾಡಿಕೊಡ್ತೀನಿ ಅಂತ ನೋಡೋಣ ಗೈಸ್. ಇವಾಗ ಜೆಪ್ಟೋದಲ್ಲಿ ಆರ್ಡರ್ ಮಾಡಿ ಇವಾಗ ಫ್ರೆಶ್ ಆಗಿ ಏನಾದರೂ ರೆಸಿಪಿ ಮಾಡಿಕೊಡೋದು ನಮ್ಮ ಡ್ಯಾಡಿಗೆ. ಸೊ ವಿತ್ತೇನು ಒಂದು 20-30 ಮಿನಿಟ್ಸಲ್ಲಿ ಬೇಗ ಫಿಶ್ ಬೇಗ ಆಗುತ್ತೆ. ಸೊ ಮಸಾಲ ಎಲ್ಲ ಮಾಡಲ್ಲ, ಏನಂತಾರೆ ಫ್ರೈ ಎಲ್ಲ ಮಾಡಲ್ಲ. ಸಮಥಿಂಗ್ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ. ಓಕೆನಾ? ಓಕೆ ಸುನೋ, ಬೇಗ ಫಿಶ್ ಮಾಡಿಕೊಡು. ನಾನು ಸ್ವಲ್ಪ ಜಿಮ್ಗೆ ಹೋಗಿ ಬರ್ತೀನಿ. ಜಿಮ್ಗೆ ಎಲ್ಲಿಗೆ ಹೋಗ್ತೀರಾ? ನಮ್ಮ ಕ್ಲಬ್ಗೆ. ಪಾಪ ಇವಾಗ ಜಿಮ್ಗೆಲ್ಲ ಹೋಗೋ ಬದಲು ನೀವು ಮನೇಲೇ ಎಕ್ಸಸೈಸ್ ಮಾಡ್ಬೋದು. ಜಿಮ್ಗೆ ಹೋಗ್ಬೇಕು ಈ ಬಿಸಿಲಲ್ಲೆಲ್ಲ ಜಿಮ್ಗೆ ಹೋಗೋ ಬದಲು ನಿಮ್ಮ ಮನೇಲೇ ಈಸಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಎಕ್ಸಸೈಸ್ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡು ಎಕ್ಸಸೈಸ್ ಮಾಡ್ಬೋದು, ರೂಮಲ್ಲೂ ಎಕ್ಸಸೈಸ್ ಮಾಡ್ಬೋದು, ಎಲ್ಲೋದ್ರೂ ಎಕ್ಸಸೈಸ್ ಮಾಡ್ಬೋದು. ಆ ಥರ ಪ್ರಾಡಕ್ಟ್ ಕೊಡ್ತೀನಿ. ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇದೇ ಪ್ರಾಡಕ್ಟು ತೋರಿಸ್ತೀನಿ ನೋಡಿ. ಅಲ್ಗಾಡೋದು ಹಿಂಗೆ ಯೂಸ್ ಎಕ್ಸಸೈಸ್ ಮಾಡೋದು ಹಿಂಗೆಲ್ಲ ನೋಡಿ, ಹಿಂಗೆಲ್ಲ. ಆ ಕಡೆ ಒಂದಿದೆ, ಬಾಡಿ ಫುಲ್ ವೈಬ್ರೇಟ್ ಆಗಿ ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಸೊ ಈ ಥರ ಇರುತ್ತೆ. ಸೊ ಇದು ಕಂಪ್ಲೀಟ್ ಹಾಕೋದು. ಸುಮ್ಮನೆ ನಿಂತ್ಕೋಬೇಕು, ಸ್ಟಿಫಾಗಿ ಹಿಂಗೆ ನಿಂತ್ಕೋಬೇಕು ಅಷ್ಟೇ. ಅದು ಹೊಟ್ಟೆ ಎಲ್ಲ ಹೋಗುತ್ತಂತೆ. ಇವತ್ತೇ ಫುಲ್ ಕರಗಿಸ್ಬಿಡ್ತಾರೆ ನಮ್ಮಪ್ಪ. ಸೊ ಈ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡೋದಂತ ನೋಡ್ಕೊಂಡು ಬನ್ನಿ. ಮೀನ್ ವೈಲ್ ನಾನು ಜೆಪ್ಟೋ ಆರ್ಡರ್ ಮಾಡಿರ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆರ್ಡರ್ ಮಾಡಿ ಒಳ್ಳೆ ಫಿಶ್ ರೆಸಿಪಿ ಮಾಡೋಣ. ಇತ್ತೀಚೆಗೆ ಜಿಮ್ಗೆ ಹೋಗೋಕ್ಕೆ ಟೈಮೇ ಸಿಗ್ತಿಲ್ಲ. ಸೊ ಅದಕ್ಕೆ ನಾನು ಮನೇಲೇ ಇದನ್ನ ಯೂಸ್ ಮಾಡಿ ಫುಲ್ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಅಗ್ಯಾರೋ ಆಲ್ಫಾ ಕ್ರೇಜಿ ಫಿಟ್ ವೈಬ್ರೇಷನ್ ಪ್ಲೇಟ್ ಮಸಾಜರ್. ಇದು ಆಸಮ್ ಫಿಟ್ನೆಸ್ ಗ್ಯಾಜೆಟ್ ಅಂಡ್ ಪರ್ಫೆಕ್ಟ್ ವರ್ಸಟೈಲ್ ವರ್ಕೌಟ್ ಮಿಷಿನ್ ಫಾರ್ ಹೋಮ್. ಕಾಂಪ್ಯಾಕ್ಟ್ ಇದ್ರೂ ಕೂಡ ಸೂಪರ್ ಪವರ್ಫುಲ್ ಡಿವೈಸ್. ಫುಲ್ ಬಾಡಿ ವರ್ಕೌಟ್, ಮಸಲ್ ಟೋನಿಂಗ್, ಎವ್ರಿಥಿಂಗ್ ಇನ್ ಒನ್ ಮಿಷಿನ್. ಇದರಲ್ಲಿ ಮೇನ್ ಫೀಚರ್ಸ್ ಏನಂದ್ರೆ 180 ಸ್ಪೀಡ್ ಲೆವೆಲ್ಸ್ ಇದೆ, 5 ಪ್ರೋಗ್ರಾಮ್ ಮೋಡ್ಸ್ ಇದೆ, 180 kg ಮ್ಯಾಕ್ಸ್ ಯೂಸರ್ ವೇಟ್ ಕೆಪಾಸಿಟಿ ಕೂಡ ಇದೆ, ಅಂಡ್ ಜೊತೆಗೆ ರಿಮೋಟ್ ಕಂಟ್ರೋಲ್ ಆಪ್ಷನ್ ಕೂಡ ಇದೆ. ಸಿಂಪಲ್ ಆಗಿ ಸ್ಟ್ಯಾಂಡ್ ಮಾಡಿ ವೈಬ್ರೇಷನ್ಸ್ ಎಂಜಾಯ್ ಮಾಡಬಹುದು. ಆ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಯೂಸ್ ಮಾಡಿ ಇಂಟೆನ್ಸ್ ವರ್ಕೌಟ್ ಕೂಡ ಮಾಡಬಹುದು. ಇದು ಡ್ಯೂರಬಿಲಿಟಿ ಮೈಂಡ್ ಅಲ್ಲಿ ಡಿಸೈನ್ ಮಾಡಿದ್ದು, ನಾನ್ ಸ್ಲಿಪ್ ಸರ್ಫೇಸ್ ಇದೆ. ಸೊ ವರ್ಕೌಟ್ ಟೈಮ್ ಅಲ್ಲಿ ಸ್ಟೆಬಿಲಿಟಿ ಸೂಪರ್ ಇರುತ್ತೆ. ಅಪ್ ಟು 180 kg ವೇಟ್ ಸಪೋರ್ಟ್ ಮಾಡುತ್ತೆ. ಸೊ ವೆರಿ ಸೇಫ್ ಅಂಡ್ ಸ್ಟ್ರಾಂಗ್. ಜಸ್ಟ್ 10 ಮಿನಿಟ್ಸ್ ಡೈಲಿ ಯೂಸ್ ಮಾಡಿದ್ರೆ ಎಕ್ಸರ್ಸೈಸ್ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಯೂಸರ್ ಫ್ರೆಂಡ್ಲಿ LCD ಡಿಸ್ಪ್ಲೇ ಇದೆ, ಆನ್ ಅಂಡ್ ಆಫ್ ಬಟನ್, ಪ್ರೋಗ್ರಾಮ್ ಸೆಲೆಕ್ಷನ್, ಸ್ಟಾರ್ಟ್ ಸ್ಟಾಪ್, ಟೈಮ್ ಡಿಸ್ಪ್ಲೇ, ಸ್ಪೀಡ್ ಅಂಡ್ ಟೈಮ್ ಸೆಲೆಕ್ಷನ್. ಸೊ ನಿಮ್ ಡೈಲಿ ವರ್ಕೌಟ್ಸ್ ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಟ್ರಾನ್ಸ್ಫಾರ್ಮ್ ಯುವರ್ ಫಿಟ್ನೆಸ್ ರೂಟೀನ್ ವಿತ್ ಅಗ್ಯಾರೋ ಆಲ್ಫಾ ಕ್ರೇಜಿ ಫಿಟ್ ವೈಬ್ರೇಷನ್ ಪ್ಲೇಟ್ ಮಸಾಜರ್. ಜಿಮ್ ಹೋಗದೆ ಮನೇಲೆ ಫಿಟ್ ಆಗಿರಿ ಗೈಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಆರ್ಡರ್ ಮಾಡಿದೆ. ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನನ್ನ ಹತ್ರ ಇತ್ತು, ಮನೇಲೇ ಇತ್ತು. ಸೊ
ಇದನ್ನ ಮಾತ್ರ ಏನಂತ ಸಾಂಬಾರ್ ಈರುಳ್ಳಿ ಮಾತ್ರ ಇರಲಿಲ್ಲ, ಅದೊಂದು ಮಾತ್ರ ತರಿಸ್ದೆ. ಫಿಶ್ ಆರ್ಡರ್ ಮಾಡಿದೆ, ಫಿಶ್ ಇನ್ನೊಂದು 5 ಮಿನಿಟ್ಸಲ್ಲಿ ಬರುತ್ತೆ. ಫಿಶ್ ಪೊಲಿಚಟ್ಟು, ಇಟ್ಸೆ ವೈನಾಡ್ ಕೇರಳ ಎಲ್ಲ ಹೋದಾಗ ನಾನು ಇದನ್ನು ಟೇಸ್ಟ್ ಮಾಡಿದ್ದೆ. ಯಾಕೆ ನಾನು ಇವತ್ತು ಇದನ್ನು ಟ್ರೈ ಮಾಡ್ಬೋದು ಅಂತ ಇದನ್ನು ಮಾಡ್ತಾಯಿದ್ದೀನಿ. ಫಿಶ್ ಫ್ರೈ, ಫಿಶ್ ಮಸಾಲ ಎಲ್ಲ ಬೇರೆ ಬೇರೆ ಥರ ನಾನು ತಿಂದಿದ್ದೀನಿ. ನಾನು ಕೂಡ 2-3 ರೆಸಿಪಿ ಮಾಡಿದ್ದೀನಿ. ಫಿಶ್ ಸಾಂಬಾರು ಮಾಡಿಲ್ಲ. ಆ್ಯಂಡ್ ಫಿಶ್ ಪೊಲಿಚತ್ತು ಅಂತ ಇದೆ, ಪೊಲಿಚತ್ತು ಅಂತ ಅದು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಇವತ್ತು ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ, ಹೆಂಗಿರುತ್ತೆ ಟೇಸ್ಟು ಅಂತ ನೋಡೋಣ ಬನ್ನಿ. ಫಿಶ್ ಒಂದು ಬರಬೇಕು. ಫಿಶ್ ಬಂದಮೇಲೆ ರೆಸಿಪಿ ಒಂಚೂರು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಮುಂಚೆ ಸೊ ಗೈಸ್ ಇವಾಗ ಇದಕ್ಕೇನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿದರೆ ನೀವು ನೀಟಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಸತಿ ಇಟ್ಕೊಂಡು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿದ್ದೆ. ಸೊ ಫೈನಲಿ ಇವತ್ತು ನಾನು ಅದನ್ನೇ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ಸಾಲ್ಟ್ ಬೇಕು, ಚಿಲ್ಲಿ ಪೌಡರ್ 2 ಥರದ್ದು ಬರುತ್ತೆ. ಒಂದು ನಾರ್ಮಲ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರು. ಸೊ 2 ಯೂಸ್ ಮಾಡಿ, ಮನೇಲಿ ಇದ್ದರೆ 2 ಯೂಸ್ ಮಾಡಿ. ಸೊ ನಮ್ಮ ಮನೇಲಿ 2 ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ 2 ಇದೆ. ಆಮೇಲೆ ಅರ್ಶಿನ ಬೇಕು, ಟರ್ಮರಿಕ್ ಪೌಡರ್. ಆಮೇಲೆ ಕೊಕೊನೆಟ್ ಮಿಲ್ಕ್, ಕೇರಳ ಸ್ಟೈಲ್ ಮಾಡ್ತಿರೋದ್ರಿಂದ ಸೊ ಅವರು ಯೂಶಲಿ ಕೊಕೊನೆಟ್ ಮಿಲ್ಕ್ ಆಮೇಲೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಕೊಕೊನೆಟ್ ಆಯಿಲ್ ನಮ್ಮ ಮನೇಲಿ ಯಾರೂ ಯೂಶಲಿ ಮಾಡಲ್ಲ. ಸೊ ಇವಾಗ ಇದನ್ನು ಆರ್ಡ್ರ್ ಮಾಡಿದ್ದೀನಿ, ಅದೊಂದು ಬರಬೇಕು. ಅದಾದಮೇಲೆ ಕೊಕೊನೆಟ್ ಮಿಲ್ಕು, ಆಮೇಲೆ ಪೆಪ್ಪರ್ ಪೌಡರ್, ಆಮೇಲೆ ಜಿಂಜರ್ ಆ್ಯಂಡ್ ಗಾರ್ಲಿಕ್. ಅದು ಮೇನ್ ನಾನು ಪೇಸ್ಟ್ ಮಾಡ್ಕೋತಿಲ್ಲ, ಹಾಗೆ ಚಾಪ್ ಮಾಡಿ ಫುಲ್ಲು ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಟೊಮ್ಯಾಟೊ ಇಸ್ ಅನ್ ಆಪ್ಷನಲ್, ನಾನು ಒಂದು ಟೊಮ್ಯಾಟೊ ಹಾಕೋಣ ಅಂತ ಚಿಕ್ಕದು. ಆಮೇಲೆ ಸಾಂಬಾರು ಈರುಳ್ಳಿ, ಇದು ಹಾಕಿದ್ರೆ ನೀಟಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಗ್ರೀನ್ ಚಿಲ್ಲೀಸು, ಆಮೇಲೆ ಆನಿಯನ್ಸು, ಆಮೇಲೆ ಇದು ಬಂದು ಹುಣ್ಸೆಹಣ್ಣು ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಆ ಹುಣ್ಸೆಹಣ್ಣು ನೀರು ಹಾಕ್ಬಿಟ್ರೆ ಸ್ವಲ್ಪ ಟ್ಯಾಂಗಿಯಾಗಿರುತ್ತೆ ಗೈಸ್. ಇದು ಟ್ಯಾಂಗಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಟ್ಯಾಮ್ರಿನ್ ಜ್ಯೂಸು, ಲೆಮನ್ನು, ಅದ್ರ ಜೊತೆಗೆ ನಾನು ಬಾಳೆ ಎಲೆ ತರಿಸಿದೆ. ಯಾಕಂದರೆ ಇದು ಬಾಳೆ ಎಲೆಯಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ, ಸ್ವಲ್ಪ ಸ್ಟೀಮ್ ಮಾಡಿದ್ರೆ ಸಖತ್ತಾಗಿರುತ್ತೆ ಬಾಳೆ ಎಲೆಯಲ್ಲಿ. ಸೊ ಬಾಳೆ ಎಲೆ ತರಿಸಿದ್ದೀನಿ. ಸೊ ಒಳ್ಳೆ ಬಾಳೆ ಎಲೆಯಲ್ಲಿ ಮಸಾಲಾಸ್ ಎಲ್ಲ ಹೋಗ್ಬಿಟ್ಟು ಸ್ಟಫ್ ಮಾಡಿ ನೀಟಾಗಿ ಬೈಂಡ್ ಮಾಡಿ ಒಂದು 5-10 ನಿಮಿಷ ಸ್ಟೀಮ್ ಮಾಡಿದ್ರೆ ಅಮೇಝಿಂಗ್ ಆಗಿರುತ್ತೆ ಟೇಸ್ಟಿಯಾಗಿ. ಸೊ ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಿಶ್ ಒಂದು ಬರಬೇಕು ಗೈಸ್, ಮೇನ್ ಇಂಗ್ರೀಡಿಯೆಂಟ್ ಫಿಶ್ ಬಂದರೆ ಮ್ಯಾರಿನೇಟ್ ಮಾಡಿ ಪ್ರೊಸೀಜರ್ ಶುರು ಮಾಡೋಣ. ಸೊ ಗೈಸ್ ಫಿಶ್ ಒಂದು ಬರೋದು ಬಾಕಿ ಇದೆ. ಸೊ ಅದು ಇನ್ನೊಂದು 5 ಮಿನಿಟ್ಸ್ ತೋರಿಸ್ತಿದೆ. ಸೊ ಮೀನ್ ಮೇಲೆ ಏನೇನಿದೆ ಚಾಪಿಂಗ್ ಎಲ್ಲ ಮಾಡ್ಕೊಬಿಡೋಣ ಅಂತ ಆನಿಯನ್ ಚಾಪ್ ಮಾಡ್ತಾಯಿದ್ದೀನಿ. ನಾನು ಸ್ಲಿಟ್ ಮಾಡ್ತಾಯಿದ್ದೀನಿ ಗೈಸ್, ಚಾಪ್ ಮಾಡ್ತಿಲ್ಲ. ಒಂದು ಮೆಣಸಿನ್ಕಾಯಿನ ಭಾಗ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಇದು ಅಲ್ಲಾಡ್ತಿದೆ ತಾನೇ ಗೈಸ್, ಹಿಂಗೆ ಚಾಪ್ ಮಾಡುವಾಗ ನೋಡಿ ಹಿಂಗೆ ಅಲ್ಲಾಡ್ತಿದೆ. ಸೊ ಈ ಥರ ಅಲ್ಲಾಡಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ಇವತ್ತೊಂದು ಟ್ರಿಕ್ ಹೇಳ್ಕೊಡ್ತೀನಿ, ಓಕೆನಾ. ಇವಾಗ ಇದೊಂದು ಬಟ್ಟೆ ಇದೆಯಲ್ಲ, ಟಿಶ್ಯೂ ಪೇಪರ್ ಥರ, ಟಿಶ್ಯೂ ಬಟ್ಟೆ ಇದೆ ಇದು. ಸೊ ಇದನ್ನು ಒಂಚೂರು ವೆಟ್ ಮಾಡೋಣ. ಸೊ ವೆಟ್ ಮಾಡಿದ್ದೀನಿ ಒಂಚೂರು. ವೆಟ್ ಮಾಡೋ ಮುಂಚೆ ಕಟ್ಟಿಂಗ್ ಬೋರ್ಡು ಹಿಂಗಿಟ್ಟು, ಹಿಂಗೆ ಕಟ್ಟಿಂಗ್ ಬೋರ್ಡ್ ಇಟ್ಟರೆ ನೋಡಿ ಅಲ್ಲಾಡಲ್ಲ. ಟೊಮ್ಯಾಟೊ ಚಾಪ್ ಮಾಡಿದ್ರು ನೋಡಿ ಅಲ್ಲಾಡ್ತಿಲ್ಲ. ಕಟ್ಟಿಂಗ್ ಬೋರ್ಡ್ ಅಲ್ಲಾಡಬಾರ್ದು ಅಂದರೆ ಚಾಪ್ ಮಾಡುವಾಗ ಸೊ ಟಿಶ್ಯೂ ಬಟ್ಟೆ ಇಲ್ಲಾಂದರೆ ಒಂದು ವೆಟ್ ಕಾಟನ್ ಬಟ್ಟೆ ಆ ಥರ ಏನಾದರೂ ಇಟ್ಕೊಂಡು ಚಾಪ್ ಮಾಡಿ, ಕಟ್ಟಿಂಗ್ ಬೋರ್ಡ್ ಅಲ್ಲಾಡಲ್ಲ. ಸೊ ಆವಾಗ ನಿಮ್ಮ ಫಿಂಗರ್ಸ್ ಚಾಪ್ ಮಾಡೋದು ನಿಮ್ಗೆ ಇಲ್ಲಿ ಹಿಂಗಾಗೋದು ಅದೆಲ್ಲ ಆಗಲ್ಲ ಆ ಥರ. ಸೊ ಚಾನ್ಸಸ್ ಕಮ್ಮಿ ಇರುತ್ತೆ. ನಾನು ಸ್ಲಿಟ್ ಮಾಡ್ತಾಯಿದ್ದೀನಿ ಗೈಸ್, ಚಾಪ್. ಗೈಸ್ ನಾನು ಇದಕ್ಕೆ ರೂಪ್ಚಂದ್ ಫಿಶ್ ತರಿಸಿದ್ದೀನಿ. ಒಂದು ಪಾಂಪ್ಲೆಟ್ ಸಿಕ್ಕಿಲ್ಲ, ಪಾಂಪ್ಲೆಟ್ ಹುಡುಕಿದೆ ಆನ್ಲೈನಲ್ಲಿ ಸಿಕ್ಕಿಲ್ಲ. ಸೊ ಈ ಫಿಶ್ ತರಿಸಿದ್ದೀನಿ ಗೈಸ್. ಫಿಶ್ಶು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಗೈಸ್. ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಗೈಸ್, ಒಂಚೂರು ಸಾಲ್ಟ್ ಗೈಸ್, ಫುಲ್ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಥಿಕ್ನೆಸ್ ಬರಲಿ, ಜಾಸ್ತಿ ತಿನ್ನಾಗಿ ಬೇಡ ನೋಡಿ, ಇಷ್ಟು ಬರಲಿ. ಫಿಶ್ಶಿಗೆ ಮಸಾಲ ಹಾಕುವಷ್ಟು ಇವಾಗ ತೋರಿಸ್ತೀನಿ. ಹಾಕೋಣ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದು. ತುಂಬ ಜಾಸ್ತಿ ಸ್ಪೈಸಿ ಬೇಕಂದರೆ ನಾರ್ಮಲ್ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಸೊ ನೋಡಿ, ಸೊ ಮಸಾಲ
ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಗೈಸ್. ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಇವನ್ ಕೊಕೊನಟ್ ಆಯಿಲು ಆರ್ಡ್ರ್ ಮಾಡಿದ್ದೆ, ಅದನ್ನು ಮಾತ್ರ ಬರ್ತಿಲ್ಲ. ಯಾಕಂದರೆ ಏನೋ ಔಟ್ ಆಫ್ ಸ್ಟಾಕ್ ಅಂತ ಬಂದ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಡ್ಯಾಡಿಗೆ ಹೇಳಿದ್ರೆ ಎಲ್ಲಿಂದನೂ ಎತ್ಕೊಡ್ತವ್ರೆ. ಎಲ್ಲಿ ಎದಕ್ಕಪ್ಪ ಎತ್ಕೊಡಿ. ನಾನೇ ಏನಕ್ಕೆ ಗೊತ್ತಾ, ಇದು ನೀನು ಯಾವತ್ತೋ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ, ಯೂಸ್ ಮಾಡಿಲ್ಲ ನೀನು. ಏನಿದು ಅಂತ ನೋಡಿದೆ. ಕೊಕೊನಟ್ ಆಯಿಲ್ ಎತ್ತಿಡಿದ್ ನನ್ನ ತಲೆಗಿಲಿಗೆ ಯೂಸ್ ಆಗುತ್ತೆ ಯಾವಾಗಾರ ಅಂತ ನಾನು ತಲೆಗೆ. ಕುಕ್ಕಿಂಗ್ ಆಯಿಲ್ ಅದು. ಹೌದಾ, ನಂಗೆ ಗೊತ್ತಿಲ್ಲ, ಹಂಗೆ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೆ. ಕುಕ್ಕಿಂಗ್ ಆಯಿಲ್ ಅದು, ತಲೆಗೆಲ್ಲ ಯೂಸ್ ಮಾಡಿಬಿಡಿ. ನಮ್ಮ ಡ್ಯಾಡಿಗೆ ಒಂದು ಕ್ವಶನ್ ಕೇಳ್ತೇನೆ. ಪಾಪ ನೀವು ಫಿಶ್ ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ? ನೀನು ಚಿಕ್ಕ ಮಗ. ನಾವು ಇಲ್ಲಿ ಬಂದಾಗ ನಾವೆಲ್ಲ ಪ್ಯೂರ್ ವೆಜ್ ಇದ್ದಿತ್ತು. ಪ್ಯೂರ್ ವೆಜ್ ಇದ್ರು ಅಂತ ಇವಾಗ ಪ್ಯೂರ್ ನಾನ್ ವೆಜ್ ಆಗ್ಬಿಟ್ಟಿದ್ದಾರೆ. ನಾನು ಪ್ಯೂರ್ ನಾನ್ ವೆಜ್ ಅಲ್ಲ, ಯಾವಾಗ ಒಂದ್ಸರಿ ಸುಮ್ಮನೆ ನೀವೆಲ್ಲ ತಿಂತೀರಲ್ಲ ಅದು ನೋಡ್ಬಿಟ್ಟು. ಓ ಏನ್ ಹೇಳಿದ್ರು ಯಪ್ಪ ಪಪ್ಪ. ಗೈಸ್ ಆಕ್ಚುಲಿ ನನಗೆ ಫಿಶ್ ತಿನ್ನಕ್ಕೆ ಇನ್ನೂ ಬರೋಲ್ಲ. ನಮ್ಮ ಡ್ಯಾಡಿನೇ ಅದು ನನಗೂ ಗೊತ್ತಿಲ್ಲಪ್ಪ. ಮಮ್ಮಿ ನನಗೆ ಬಿಡಿಸ್ಕೊಟ್ರೆ ತಿಂತಾ ಇದ್ದಿದ್ದು. ನೀವೆಲ್ಲ ಚಿಕ್ಕ ತಿಂತೀರಾ ತಾನೆ? ಮಮ್ಮಿಗೆ ಇಷ್ಟ ಅದು ತರ್ತಿದ್ದೆ. ನನಗೆ ನನಗೆ ಅಯ್ಯೋ ಮುಳ್ಳು ಅಂದ್ರೆ ಒಂದು ಭಯ. ಯಾರೋ ನಮ್ಮ ಫ್ರೆಂಡ್ಸ್ ತಿಂದ್ರು ಹಿಂಗೆ ಚುಚ್ಚುತ್ತೆ ಕಣೋ ಅಂತ ಹೇಳಿದ್ರು ಕಾಲೇಜಲ್ಲಿ ಇದ್ದಾಗ. ಅವಾಗಿಂದ ಒಂದು ಭಯ ಕುತ್ಕೊಂಡಿತ್ತು, ಫಿಶ್ ತಿನ್ಬೇಕಂದ್ರೆ ಹುಷಾರ್ ಅಂತ ಇದ್ರು. ನಿಮ್ಮ ಮಮ್ಮಿ ಬಿಡಿಸಿ ಕೊಟ್ರೆ ಅವಾಗ ರೈಸ್ ಜೊತೆ ಸಾಂಬಾರು ಎಲ್ಲ ಹಾಕಿದ್ರೆ ಸ್ವಲ್ಪ ಬಿಡಿಸಿ ಕೊಟ್ರೆ ಅವಾಗ ತಿಂತಾ ಇದ್ದೆ ಅಷ್ಟೇ. ಕೊಬ್ಬರಿ ತಿಂದಂಗೆ ಇರ್ತಿತ್ತು. ನಿಮಗೆ ಫಿಶ್ ಎಷ್ಟು ಹೆಸರುಗಳು, ಫಿಶ್ ಹೆಸರುಗಳು ಗೊತ್ತು? ಎಷ್ಟೊಂದು ಫಿಶ್ ಇದೆ, ತುಂಬಾ ವೆರೈಟೀಸ್ ಆಫ್ ಫಿಶ್ ಇದೆ ತಿನ್ನೋದ್ರಲ್ಲಿ. ನನಗೆ ಅದರಲ್ಲಿ ಐಡಿಯಾ ಇಲ್ಲ. ಆದ್ರೂ ಒಂದೆರಡು ಫಿಶ್ ಹೆಸರು ಹೇಳಿ. ಹೋಗ್ಲಿ. ಪಾಂಪ್ಲೆಟ್ ಅಂದರೆ ಒಂದೇ ಮುಳ್ಳು ಇರ್ತಿತ್ತಲ್ಲ, ಅದೊಂದು ಗೊತ್ತು, ಅದು ಪಾಂಪ್ಲೆಟ್ ಅಂತಾರೆ. ಆಮೇಲೆ ಮತ್ತಿ ಮೀನು ಅಂತ, ಅದು ಚಿಕ್ಕ ಅದೊಂದು ಗೊತ್ತಿದೆ. ಆಮೇಲೆ ಇನ್ನು ಏನೇನೋ ಬೇಜಾನಿದಾವೆ, ನಮ್ಗೆ ಗೊತ್ತಿಲ್ಲ ಅದು. ಅದೇ ಒಂದೇ ಮುಳ್ಳು ಇರ್ತಿತ್ತಲ್ಲ, ಏನದು ಅಂಜಲ್, ಅದು ಅಂಜಲ್ ಫೇವ್ರೇಟ್. ಮಮ್ಮಿ ನಾವು ಎಲ್ಲ ಹೋಟ್ಲಿಗೆ ಹೋದ್ರೆ ಅಂಜಲ್ ಫಿಶ್ ತಗೊಳ್ಳೋರು. ನಾನು ಏನಕ್ಕೆ ಅಂದರೆ ಒಂದೇ ಮುಳ್ಳು ಇರ್ತದಲ್ಲ ಅದು ಕೊಡಿ ಅಂತಿದ್ದೆ. ಅದಕ್ಕೆ ಅಂಜಲ್ ಅಂತಾರೆ ಅಂತ ಮಮ್ಮಿ ಹೇಳ್ತಾ ಇದ್ವಿ. ಇವಾಗ ಎಷ್ಟು ಮೂರೇ ಫಿಶ್ ಹೆಸರು ಗೊತ್ತಿರೋದು? ನಮ್ಗೆ ಅಷ್ಟೇ ಗೊತ್ತಿರೋದು. ಗೈಸ್ ನಿಮ್ಗೆ ಎಷ್ಟು ಫಿಶ್ ಹೆಸರು ಗೊತ್ತು, ನೀವು ಎಷ್ಟೆಲ್ಲ ಫಿಶ್ ಟ್ರೈ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ. ನಾನು ಒಂದು 4-5 ವೆರೈಟೀಸ್ ಆಫ್ ಫಿಶ್ ಟ್ರೈ ಮಾಡಿದ್ದೀನಿ ಅಷ್ಟೇ. ಫಿಲೆಟ್ ಮಾಡಿದ್ದೀನಿ, ತುಂಬ ಇದೆ. ನಾನು ಪ್ರಾನ್ಸ್, ಅದು ಪ್ರಾನ್ಸ್ ಬೇರೆ ಪಾಪ, ಫಿಶ್ ಬೇರೆ, ಪ್ರಾನ್ಸ್ ಬೇರೆ. ಹೌದಾ? ಪ್ರಾನ್ಸ್ ಎಲ್ಲ ಏನಂತಾರೆ ಕನ್ನಡದಲ್ಲಿ? ಅದೇನ ಮತ್ತಿ ಮೀನು ಏನ ಅಂತ. ಮೀನಲ್ಲ ಅದು, ಪ್ರಾನ್ಸ್ ಮೀನೇ ಅಲ್ಲ. ಹೌದಾ? ಪ್ರಾನ್ಸ್ ಮೀನಲ್ಲ, ಅದು ಸೀ ಫುಡ್ಡೇ. ಅದೇ ಮೀನ್, ಫಿಶ್ ಅಲ್ಲ ಅದು. ಪ್ರಾನ್ಸು, ಕ್ರ್ಯಾಬು, ಕ್ಲಾಮ್ಸು ಇದೆಲ್ಲ ಸೀ ಫುಡ್. ಇದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಏಡಿ ಅದು ಕ್ರ್ಯಾಬ್, ಅದು ಏಡಿ ಹಿಡಿಯಕ್ಕೆ ಹೋಗ್ತಿದ್ರು, ಅವ್ರು ತಿಂತಿದ್ರು. ನಾನು ಏನದು ಅದು ತಿಂತೀನಿ. ಇವಾಗ ಅವರೇ ತಿಂತಾರೆ. ಇಲ್ಲ, ನಾನು ಇನ್ನೂವರೆಗೆ ತಿಂದಿಲ್ಲ. ಫಿಶ್, ಪ್ರಾನ್ಸ್ ತಿಂದಿದ್ದೀರಾ? ಪ್ರಾನ್ಸ್ ತಿಂದಿದ್ದೀನಿ. ಫಿಶ್ ತಿಂದಿದ್ದಾರೆ, ಪ್ರಾನ್ಸ್ ತಿಂದಿದ್ದಾರೆ, ಚಿಕನ್ ತಿಂದಿದ್ದಾರೆ, ಮಟನ್, ಫಿಶ್ ಅಷ್ಟೇ. ಇನ್ನೇನು ತಿಂದಿದ್ದಾರೆ? ಕ್ರ್ಯಾಬ್ ತಿಂದಿಲ್ಲ. ಮಿಕ್ಕಿದ ಏನು ಗೊತ್ತಿಲ್ಲ, ಏನು ಗೊತ್ತೇ ಇಲ್ವಂತೆ ಗೈಸ್ ನಮ್ಮ ಡ್ಯಾಡಿಗೆ. ಸೊ ಬನ್ನಿ ಇವಾಗ ಕೊಕೊನಟ್ ಆಯಿಲ್ ಹಾಕೋಣ. ಆಯಿಲ್ ಹಾಕ್ತಾ ಇದ್ದೀನಿ. ಕೊಕೊನಟ್ ಆಯಿಲ್, ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಇವಾಗ ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಚಟಪಟ ಆಗುತ್ತೆ ಇವಾಗ. ನಾನು ಸಾಂಬಾರು ಈರುಳ್ಳಿ ಶಾಲಾಟ್ಸ್ ಹಾಕ್ತಾ ಇದ್ದೀನಿ. ಇದಂದರೆ ಹೆಂಗಂದರೆ ಗೊಜ್ಜು ಥರ ಮಾಡ್ಕೊಳ್ಳೋದು. ಗೊಜ್ಜು ಥರ ಮಾಡಿ ಫಿಶ್ನ ಒಂಚೂರು ಪ್ಯಾನ್ ಫ್ರೈ ಮಾಡಿ, ಅದಾದಮೇಲೆ ಶಾಲೋ ಫ್ರೈ ಮಾಡಿ ಎಲೆಯಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡೋದಷ್ಟೇ. ಸಕ್ಕತ್ತಾಗಿರುತ್ತೆ. ಇವನ್ ನಾನು ಟ್ರೈ ಮಾಡಿಲ್ಲ, ಅಂದರೆ ನಾನು ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಜಿಂಜರ್ ಹಾಕ್ತಾ ಇದ್ದೀನಿ. ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಫ್ಲೇವರ್ ಜಾಸ್ತಿ ಇರಲಿ ಅಂತ. ಕೊಕೊನಟ್ ಆಯಿಲ್ ಸ್ಮೆಲ್ಲು, ಫ್ಲೇವರೇ ಒಂಥರ ಡಿಫ್ರೆಂಟ್ ಬರ್ತಿದೆ. ಅವಾಗೆ ಅದು ಕೇರಳ ಫುಡ್ ಅನ್ನೋದು ಅನಿಸಿದೆ. ಮೇ ಬಿ ಕೊಕೊನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಆ ಟೇಸ್ಟ್ ಹೆಂಗೆ ಬರುತ್ತೋ ನೋಡಬೇಕು. ಟೊಮ್ಯಾಟೊ ಇಸ್ ಆನ್ ಆಪ್ಷನಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಸ್ಪೈಸಿ ಇರಲಿ ಅಂತ. ಟ್ಯಾಮ್ರಿನ್ ಜ್ಯೂಸ್, ಹುಳಿ ಇರಲಿ. ಇವಾಗ ಮಸಾಲಾಸ್ ಹಾಕೋಣ. ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಟರ್ಮರಿಕ್ ಪೌಡರ್ ಎಲ್ಲ ಮತ್ತೆ ಇನ್ನೊಂದು ಸತಿ ಹಾಕೋಣ ಇದಕ್ಕೆ. ಒಂಚೂರು
ಟರ್ಮರಿಕ್ ಪೌಡರ್, ಜಾಸ್ತಿ ಮಸಾಲಾಸ್ ಏನಿಲ್ಲ ಗೈಸ್, ಮೇನು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಅರಿಶಿನ ಅಷ್ಟೇ. ಆಮೇಲೆ ಒಂಚೂರು ಸಾಲ್ಟು. ಇದೆಲ್ಲ ಮಿಕ್ಸ್ ಆದಮೇಲೆ ಕೊಕೊನಟ್ ಮಿಲ್ಕ್ ಹಾಕ್ತೀವಿ. ಕೊಕೊನಟ್ ಮಿಲ್ಕ್ ಹಾಕಿ ಡೀಪ್ ಫ್ರೈ ಮಾಡಿಬಿಟ್ರೆ ಡನ್. ಲಾಸ್ಟಲ್ಲಿ ಕೊಕೊನಟ್ ಮಿಲ್ಕ್ ಹಾಕಿ ಲಿಕ್ವಿಡಿ ಬಂದಿದೆ. ಸೊ ಇವಾಗ ಒಂಚೂರು ಬಾಯ್ಲ್ ಮಾಡಿ ತಿಕ್ಕಾಗಲಿ. ಸೊ ಇವಾಗ ಫಿಶ್ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಫಿಶ್ನ ನಾವು ತವಾ ಫ್ರೈ ಮಾಡೋಣ. ಸೊ ಮೀನ್ಮೇಲೆ ಇದು ಕುದಿಯೋ ಟೈಮಲ್ಲಿ ಫಿಶ್ ಫ್ರೈನೂ ಆಗ್ತಿರುತ್ತೆ. ಸೊ ಆಮೇಲೆ 2 ಆದಮೇಲೆ ಬನಾನಾ ಲೀಫಲ್ಲಿ ಕವರ್ ಮಾಡಿ ಸ್ಟೀಮ್ ಮಾಡೋಣ. ಆಯಿಲ್ ಹಾಕಿ ಪ್ಯಾನ್ ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ಜಾಸ್ತಿ ಫಿಶ್ ಕುಕ್ ಆಗೋದು ಬೇಡ, ಒಂದು 80% ಕುಕ್ ಆಗಲಿ, ಓವರ್ ಕುಕ್ ಆಗೋದು ಬೇಡ. ಸರಿ, ನಾವು ಮತ್ತೆ ಸ್ಟೀಮ್ ಮಾಡ್ತೀವಿ. ಅದಕ್ಕೆ ಓವರ್ ಕುಕ್ ಆಗಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಕುಕ್ ಮಾಡಿದ್ದೀನಿ. ಎಲೆ ಕಟ್ ಮಾಡಿ ಇವಾಗ ಈ ಫಿಶ್ನ ನೀಟಾಗಿ ಫುಲ್ ಕವರ್ ಮಾಡಿ ಫಿಶ್ ಹಾಕ್ತಾ ಇದ್ದೀನಿ. ಇವಾಗ ಸ್ಟೀಮ್ ಮಾಡೋಣ. ಓಕೆನಾ? ಸ್ಟೀಮ್ ಆಗ್ತಿದೆ. ಸ್ಟೀಮ್ ಆದಮೇಲೆ ತಿನ್ನೋದೊಂದೇ ಇರೋದು ಬಾಕಿ ಇವಾಗ. ಸೊ ಇದೊಂದು ಆಲ್ರೆಡಿ ಮಾಡಿದ್ದೆ, ನಾನು ನಮ್ಮ ಡ್ಯಾಡಿಗೆ ಕೊಡೋಣ ಟೇಸ್ಟಿಗೆ ಅಂತ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಕಮ್. ಇದು ಸ್ಟೀಮ್ ಮಾಡದೆ ತಿಂತಿದ್ದಾರೆ. ಸ್ಟೀಮ್ ಮಾಡಿದ್ರೆ ಹಿಂಗೆ ನಮ್ಮ ಡ್ಯಾಡಿಗೆ ನೋಡಿ ಭಯ, ನೋಡಿ ಭಯ ನೋಡಿ ಮುಳ್ಳುದು ಅಂತ. ಅದಕ್ಕೆ ಹಿಂಗಿಂಗ್ ಪೇಸ್ಟ್ ನಾನು ತಿಂತೀನಿ ಗೈಸ್. ಹೆಂಗಿದೆ ನೋಡೋಣ. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಮಾ. ಟೇಸ್ಟ್ ಡಿಫ್ರೆಂಟ್ ಆಗಿದೆಯಾ? ಮೇಲು ರೈಸ್ ತಿನ್ನೋಣ. ತುಂಬ ಚೆನ್ನಾಗಿದೆ. ಇನ್ನು ಸ್ಟೀಮ್ ಮಾಡಿಲ್ಲ ಅಲ್ಲ, ಇದೇ ಇಷ್ಟು ಚೆನ್ನಾಗಿದೆ ಅಂದರೆ ಸ್ಟೀಮ್ ಮಾಡಿದ್ರೆ ಹೆಂಗಿರ್ತೈತೆ? ಸೂಪರಾಗಿ ಮಾಡಿದ್ರ. ಟೇಸ್ಟ್ ಮಾಡಿದ್ದೀರಾ ಈ ಥರ ಯಾವತ್ತಾದ್ರೂ ಫಿಶ್? ಇಲ್ಲಮ್ಮ, ಫಸ್ಟ್ ಟೈಮ್ ಇದು. ಸಕ್ಕ ಸ್ಮೂತ್. ಗ್ರೇವಿ ಕೊಟ್ರು ಏನಾಗುತ್ತೆ, ಹಾಫ್ ಫಿಶ್ ಕೊಡ್ತಾರೆ. ಈ ಥರ ಫಿಶ್ ಕೊಡಲ್ಲ ಅವರು. ನೀವು ಫಿಶ್ ಗ್ರೇವಿ ತಗೊಂಡ್ರು ಈ ಥರ ಫಿಶಸ್ ಕೊಡಲ್ಲ. ಲಾಂಗು ಚಿಕ್ಕ ಚಿಕ್ಕದ್ ಕಟ್ ಮಾಡಿ. ಚೆನ್ನಾಗಿದೆ ನೋಡಿ. ಇದು ಸಕ್ಕತ್ತಾಗಿದೆ. ಗ್ರೇವಿ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಅದರಿಂದ ಟೇಸ್ಟ್ ಬರ್ತಾ ಇದೆ. ಅದೇ ಪೊಲಿಚೆಟ್ಟು ಅನ್ನೋದು. ಪೊಲಿಚೆಟ್ಟು ಅದೇ. ಇವಾಗ ಫಿಶ್ನ ಫ್ರೈ ಮಾಡಿ ಇವಾಗ ಈ ಮಸಾಲ ಹಾಕಿ ಎಲೆಯಲ್ಲಿ ಫ್ರೈ ಮಾಡಿದ್ರೆ, ಇವಾಗ ಎಲೆಯಲ್ಲಿ ಫ್ರೈ ಆಗ್ತಿದೆ ಗೈಸ್. ಇನ್ನೊಂದು 5 ಮಿನಿಟ್ಸ್ ಅದನ್ನು ಟೇಸ್ಟ್ ಮಾಡ್ಸೋಣ. ಇದು ವಿತೌಟ್ ಫ್ರೈ ಹೆಂಗಿರುತ್ತೆ ಅಂತ ನನ್ಗೆ ಗೊತ್ತಾಗ್ಬೇಕಿತ್ತು. ಅದಕ್ಕೆ ನಮ್ಮ ಡ್ಯಾಡಿ ಚೆನ್ನಾಗಿದೆ. ಇದು ಇದೇ ಚೆನ್ನಾಗಿದ್ಯಾ? ಇದು ಚೆನ್ನಾಗಿದೆ. ಅದು ನೋಡೋಣ, ಅದು ನೋಡಿ ಅದು ಹೆಂಗ್ ಬರುತ್ತೆ ನೋಡೋಣ. ಸೂಪರ್. ಥ್ಯಾಂಕ್ ಯು. ಸೂಪರ್ ಮಾ. ನಮ್ಮ ಡ್ಯಾಡಿ ಅಂತೂ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಆ ಗ್ರೇವಿ ಮಸಾಲಾಗೆ. ಅಲ್ಲಿ ನೋಡಿ ನೋಡಿ ಹೆಂಗ್ ತಿಂತವ್ರು ನೋಡಿ. ಸಕ್ಕತ್ತಾಗಿದೆಮ್ಮ. ಒಳ್ಳೆ ಟೇಸ್ಟ್. ಏನು ಹಾಕಿದೆ ಗೊತ್ತಿಲ್ಲ. ನೀವು ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗ್ತಿತ್ತೇನೋ. ವ್ಲಾಗ್ ನೋಡಿ, ನನ್ನ ವ್ಲಾಗ್ ನೋಡಿಬಿಟ್ಟು ನೀವು ಹೆಂಗ್. ತುಂಬಾ ಟೇಸ್ಟಿ ಆಗಿದೆಮ್ಮ. ಹೌದಾ? ಎಷ್ಟು ಸಾಕಿದೆ ಮಸಾಲೆನ. ಆ್ಯಕ್ಚುಲಿ ಏನು ಗೊತ್ತಾಗ, ಯೂಶಲಿ ಎಷ್ಟೊಂದು ಜನ ಫಿಶ್ ಅಂದಿದ ತಕ್ಷಣ ಇನ್ಸ್ಟೆಂಟಾಗಿ ಈ ಫಿಶ್ ಮಾಡ್ತಾರೆ. ನಾರ್ಮಲ್ ಚಿಲ್ಲಿ ಪೌಡರ್, ಬೇಸಿಕ್ ಮಸಾಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ತಾರೆ. ಸೊ ಇದೇ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಫಿಶ್ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ. ಸೂಪರ್ ಆಗಿದೆ. ನೀವು ತಿಂದೇ ಇಲ್ಲ ಅನ್ಸುತ್ತಲ್ಲ ಈ ಥರ? ಇಲ್ಲ ಮನೆ ಹಂಗೆ ನೀವು ಟ್ರೈ ಮಾಡಿ ಗೈಸ್. ನಿಜ. ನೀವು ಹೇಳಿ ಪಾಪ. ನಮ್ಮ ಮಮ್ಮಿ ಏನು ಹೇಳ್ತಾರೆ ನೋಡೋಣ. ನಮ್ಮ ಮಮ್ಮಿ ಕೇಳೋಣ. ಫ್ರೈ ಮಾಡಿರೋದು ಕೊಳ್ಳ ಬರೀ ಗೈಸ್. ನಮ್ಮ ಡ್ಯಾಡಿಗೆ ಬರೀ ಫ್ರೈ ಕೊಡ್ತಾ ಇದ್ದೀನಿ. ಅದ್ರ ಸ್ವಲ್ಪ ಹಾಕ್ತೀನಿ ನಾವು. ನಮ್ಮ ಡ್ಯಾಡಿ ಹಿಂಗೆ ತಿಂತವ್ರೆಲ್ಲ. ಚೆನ್ನಾಗಿ ಮಾಡಿದ್ಯಾ.
ವಾವ್ ಗೈಸ್, ನಮ್ಮ ಡ್ಯಾಡಿ ಚೆನ್ನಾಗಿ ಮಾಡಿದೀನಿ ಅಂತಿದ್ದಾರೆ. ಸೂಪರ್ ಸೂಪರ್. ಆಗಿದೆ ಮಾಮ್, ಎಲ್ಲ ಆಗಿದೆ, ಸ್ಟೀಮ್ ಆಗಿರೋದು. ನೀನು ಮಸಾಲೆ ಫಿಶ್ ಹಾ, ಏನು ಫಿಶ್ ಫಿಶ್ ಅಲ್ಲ ಮೀನ್ ಪೋಲಿ ಚಟ್ಟು. ಮೀನ್ ಪೋಲಿ ಚಟ್ಟು ಮೀನು ಇಟ್ಕೊಳ್ಳಿ. ಪೋಲಿ ಚಟ್ಟು ಪೊಲೀಸ್ ಎತ್ತು ಕೇರಳ ಫಿಶ್, ಇದು ಕೇರಳ ಸ್ಟೈಲ್ ಫಿಶ್ ಮಾಡಿದ್ದೀವಿ. ಬನ್ನಿ ಇಲ್ಲಿ ಹೆಂಗೆ ತಿನ್ಬೇಕಂದ್ರೆ ಇವಾಗೆಲ್ಲ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಹಾಕ್ಕೊಂಡು ತಿಂದು ಟೇಸ್ಟ್ ಮಾಡಿ. ಇವಾಗ ಎಲೆದು ಹಾಕ್ತಾ ಇದ್ದೀನಿ. ಓಹೋ, ಪೊಲಿ ಚೆಟ್ಟು. ಬನಾನಾ ಲೀಫ್. ಎಸ್. ಬಿಸಿ ಇದೆಯಾ? 2 ಫಿಶ್ ಇದೆ ಅದರಲ್ಲಿ. ನನಗೆ ಇದೇ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲೇನಾ ಅಲ್ಲ ಇದು ಎಲೆನಾ ಅಂತೆ. ಇಲ್ಲಮ್ಮ, ಅಲ್ಲ ಪಾಪ, ಹಂಗೆ ಬಾಯ್ಲ್ ಆಯ್ತಲ್ಲ, ಅದು ಟೇಸ್ಟ್ ಬೇರೆ ಥರ ಬರುತ್ತೆ. ಬನಾನಾ ಲೀಫ್ ಟೇಸ್ಟ್ ಬಂದಿರುತ್ತೆ ನಿಮಗೆ, ಆಯಿತಾ? ನೀವು ಆ ಟೇಸ್ಟ್ ಅದಕ್ಕೆ ಹೇಳೋದು. 2 ಟೇಸ್ಟ್ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೇನು ಅನಿಸ್ತು? ಫಸ್ಟು ಚೆನ್ನಾಗಿದೆ, ಸೆಕೆಂಡು ಸ್ವಲ್ಪ ಥಿಕ್ನೆಸ್ ಕಮ್ಮಿ ಆಗಿದೆ ಅನ್ಸುತ್ತೆ. ಗ್ರೇವಿ ಗ್ರೇವಿ ಥರ ಬಂತಾ? ಗ್ರೇವಿ ತರ ಇದು ಎಲ್ಲೆದು ಇದೆಯಲ್ಲ. ಫ್ಲೇವರ್, ಆ ಬನಾನಾ ಲೀಫ್ ಫ್ಲೇವರ್ ಚೆನ್ನಾಗಿ ಬರ್ತಿದೆ ಗೈಸ್. ನೀವು 2 ಥರ ಟ್ರೈ ಮಾಡಿ. ಸೇಮ್ ಪ್ರೊಸೀಜರೇ. ಬಿಸಿ ಅನ್ನ ಹಾಕ್ಬಿಟ್ಟು ಬಿಸಿ ಅನ್ನ ಹಾಕೊಂಡು ತಿನ್ಬೋದಂತೆ. ಬಿಸಿ ರಸಂ ಹೌದು, ರೈಸ್ ಜೊತೆ ಇಲ್ಲ ಚಪಾತಿ ಜೊತೆ. ಬ್ರೌನ್ ರೈಸ್ ಅಂತ ನಮ್ಮ ಮಮ್ಮಿ ಎಲ್ರಿಗೆ ಹೋಗ್ಬಿಟ್ರು. ಬ್ರೌನ್ ರೈಸು ಚಪಾತಿ ಹತ್ರ ಏನಾದ್ರು ಇದ್ರೆ ತಿನ್ಬೋದು. ಒಂದ್ಸಲಾದ್ರೂ ನೀವು ಮನೇಲಿ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತಾ ಅಂತ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಗೈಸ್. ಆ ಸ್ಟೀಮಿಂದ ಎತ್ತಿ ಹಿಂಗೆ ಹಾಕಿದೆ ನಮ್ಮ ಮಮ್ಮಿಗೆ. ಅವರೇ ಫಸ್ಟ್ ಟೇಸ್ಟ್ ಮಾಡಿದ್ದು, ನಮ್ಮ ಡ್ಯಾಡಿನೂ ಟೇಸ್ಟ್ ಮಾಡಿಲ್ಲ ನೋಡಿ. ಕೊನೆಗೆ ನಮ್ಮ ಮಮ್ಮಿನೇ ಫಸ್ಟ್ ಟೇಸ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಚಪಾತಿಗೂ ಚಂದ ಇರುತ್ತೆ, ಸಕರ ಇರುತ್ತೆ. ನೀರು ದೋಸೆ, ನೀರು ದೋಸೆ ಅಂತೂ ಅಮೇಝಿಂಗ್. ನೀರು ದೋಸೆಗೆ ನಾರ್ಮಲ್ ದೋಸೆ, ಅದೆಲ್ಲ ಕಾಂಬಿನೇಷನ್. ನೀರು ದೋಸೆ ದೋಸೆಸು ಎಲ್ಲ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನನಗಂತೂ ಖುಷಿ ಆಯ್ತು, ಯಾಕಂದರೆ ನನಗೇನು ಗೊತ್ತಾ ಖುಷಿ, ಅಡುಗೆ ಮಾಡಿ ಅವ್ರಿಗೆ ಕೊಟ್ಟಾದ್ಮೇಲೆ ಅವ್ರು ಹೇಳ್ತಾರಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅಲ್ಲೇ ನನಗೆ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಇವಾಗ ನೋಡಿ ನಾನೇ ಏನೂ ಮಾಡ್ಕೊಳ್ಳಿಲ್ಲ. ಪರವಾಗಿಲ್ಲ. ರೈಸ್ ಚೆನ್ನಾಗಿ ಬೆಂದಿದೆ ಬೇರೆ. ಸ್ಟೀಮ್ ಮಾಡಿದ್ಯಲ್ಲ, ಸ್ಟೀಮ್ ಮಾಡಿ ಅದು 80% ಓವರ್ ಕುಕ್ ಮಾಡಿ ಇದೆಲ್ಲ ಮಾಡಿರೋ ನಮ್ಮ ಮಮ್ಮಿ ಪ್ರೊಸೀಜರ್ ನೋಡಿಲ್ಲ. ನಾನು ಆಲ್ಮೋಸ್ಟ್ ಫ್ರೈ ಮಾಡಿ ಜಾಸ್ತಿ ತಿನ್ನೋದು. ಅದನ್ನೇ ಹೇಳಿದ್ದು, ಫ್ರೈ ಮಾಡಿ ತಿಂದಿದ್ದೀರಿ, ಈ ಥರ ಇವತ್ತು ತಿಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಿರೋದು. ಆರಾಮಾಗಿ ತಿನ್ಬೋದು ಈ ಥರ ಎಲ್ಲ. ಇನ್ನೊಂದು ಏನಂದರೆ, ನಾನು ರೀಸೆಂಟಾಗಿ ಒಂದು ಪ್ಲ್ಯಾನ್ ಮಾಡಿದೆ, ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿ ನಾನೊಂದು ಕುಕಿಂಗ್ ಮಾಡಬೇಕು ಅಂತ. ಸೊ ವೆರಿ ಗುಡ್ ಗೈಸ್, ಡೋಂಟ್ ಮಿಸ್ ದ ಚಾನ್ಸ್. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದೆ ನಿಮ್ಮ ಮನೆಗೆ ಬಂದು ನಾನು ಕುಕಿಂಗ್ ಮಾಡಿ, ಇಲ್ಲ ನೀವು ನನಗೆ ಕುಕಿಂಗ್ ಮಾಡೋದು, ಇಲ್ಲ ಇಬ್ಬರು ಸೇರಿ ಕುಕಿಂಗ್ ಮಾಡೋದು, ಎನಿಥಿಂಗ್, ನಾನು ಮಾಡೋದು ಇಲ್ಲ ನೀವು ಮಾಡೋದು, ಇಲ್ಲ ಇಬ್ಬರು ಸೇರಿ ಅಡುಗೆ ಮಾಡಿ ತಿನ್ನೋದು ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಟೇಸ್ಟ್ವಿ ಸೋನು ಪೇಜ್ಗೆ DM ಮಾಡಿ, ಟೇಸ್ಟ್ವಿ ಸೋನು ಪೇಜ್ಗೆ DM ಮಾಡಿ. ಆ್ಯಂಡ್ ಕಮೆಂಟಲ್ಲೂ ಕೂಡ ನನಗೆ ಮೆಸೇಜ್ ಹಾಕಿ, ಕಮೆಂಟ್ಸ್ ಮಾಡಿ. ಸೊ ಅದರಲ್ಲಿ ನಾನು ಯಾರಿಗಾದ್ರೂ ನೋಡಿಬಿಟ್ಟು ಫಿಲ್ಟರ್ ಮಾಡಿ ಐ ಜಸ್ಟ್ ಕನೆಕ್ಟ್ ಯು. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಜೊತೆ ಒಂದು ಕುಕಿಂಗ್ ವಿಡಿಯೋ ಮಾಡೋಣ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಏನು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.